ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ನೆನ್ನೆ ಮಳೆ ಬರ್ತಾಯಿತ್ತು ಅಂತ ಅಂದಲ್ವಾ, ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ರೆಡಿ ಆಗಿಬಿಟ್ಟೆ ವ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಬಂದಿನ 8:30. ಇವತ್ತು ಬುಜ್ಜಿದು ಫಸ್ಟ್ ಡೇ ಸಮ್ಮರ್ ಕ್ಲಾಸ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ. ಬುಜ್ಜಿನೂ ಸ್ನಾನ ಎಲ್ಲ ಆಯಿತು, ಎಲ್ಲರದ್ದು ಸ್ನಾನ ಆಗಿದೆ. ರೆಡಿ ಆಗಬೇಕು. ಇವಾಗ ತಿಂಡಿ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿ ಹೋಗಬೇಕು. 9:30ಗೆ ಇರೋದು ಒಂದು ಕ್ಲಾಸು. 9:30 to 1:30 ಇರುತ್ತೆ. ಸೊ ಸಮ್ಮರ್ ಕ್ಲಾಸ್ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಫಸ್ಟ್ ಡೇ ಅಲ್ವಾ. ಸೊ ಬಿಟ್ಬಿಟ್ಟು ಬರ್ತೀವಿ. ಅವನೇ ಮೇಲೆ ಬಂದ್ಬಿಟ್ಟು ಶೇರ್ ಮಾಡ್ತಾನೆ ಏನೆಲ್ಲ ಮಾಡ್ದೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಮಮ್ಮಿ ಚಿತ್ರಾನ್ನ ಮಾಡಿದ್ದಾರೆ, ಮಾವಿನಕಾಯಿ ಚಿತ್ರಾನ್ನ ಆ್ಯಂಡ್ ವಡೆ ಇಟ್ಟು ರಾತ್ರಿ ನೆನ್ನೆ ಆಡಿಸಿದ್ದು ಫ್ರಿಜ್ಜಲ್ಲಿ ಎತ್ತಿ ಇಟ್ಬಿಟ್ಟಿದೆ. ಆಡಿಸಿದ ತಕ್ಷಣ ರುಬ್ಬಿ ಎತ್ತಿ ಇಟ್ಬಿಟ್ಟಿದೆ. ಚೆನ್ನಾಗಿದೆ. ಮತ್ತು ಇವಾಗ ಚಿತ್ರಾನ್ನ ಎತ್ತೆ ಸೈಡ್ ಕಾಂಬಿನೇಷನ್ ಸೂಪರ್ ಆಗಿರುತ್ತಲ್ವಾ. ಎಸ್, ಅದಕ್ಕೋಸ್ಕರ ನಮ್ಮ ಮಮ್ಮಿ ಒಬ್ಬರು ಸ್ನಾನ ಮಾಡಿಲ್ಲ, ಫುಲ್ ಕೆಲಸ ಅವ್ರಿಗೆ. ಇನ್ನೆಲ್ಲ ಕೆಲಸ ಮುಗಿದಿದೆ ಆಲ್ಮೋಸ್ಟ್ ಮನೇಲಿ. ನಾನೇ ಹೋಯ್ತೀನಿ ಇಲ್ಲಿ ವಡೆ ಒಂದು ಮಾಡಿಕೊಟ್ಬಿಟ್ಟು ಸ್ನಾನಕ್ಕೆ ಹೋದರೆ ನನ್ನ ಕೆಲಸ ಆಂಟಿ ಬಂದಮೇಲೆ ಆ್ಯಂಡ್ ಹಾಕೊಂಡು ಚಿತ್ರಾನ್ನ ತಟ್ಟತಪ್ಪ. ಸೊ ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ. ಒನ್ ಟೈಮ್ ಆದರೂ ಚಿತ್ರಾನ್ನ ಮಾಡಿಲ್ಲ ಅಂದರೆ ಏನೋ ಒಂಥರ ಸೀಸನ್ ಫುಲ್ಫಿಲ್ಡ್ ಅನ್ಸಲ್ಲ. ಸಾಕು ಸಾಕು, ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ. ನೀವು ಬಂದ ಮೇಲೆ ಮಾಡಿರೋದು ಮೊದಲನೇ ಬರಲಿ. ಸೊ ನೀವು ಮಾವಿನಕಾಯಿ ಚಿತ್ರಾನ್ನ ಚಿತ್ರಾನ್ನ ಆ್ಯಂಡ್ ಚಟ್ನಿ. ಅದಕ್ಕೆ ಅವ್ರು ಬಂದಮೇಲೆ ಮೊದಲನೇ ಬಾರಿ ಮಾಡಿವಲ್ಲ ತಿಂಡಿ ಅಂತ. ಇದೆ ನೋಡಿ. ಈಗೆಲ್ಲ ಡೌ ಮಾಡೋರೆ ಅಲ್ವಾ, ಇಷ್ಟೊತ್ತು ಕಡೆ ಹಾಕಿ ತಿಂದ್ಬಿಟ್ಟು ಕರೆಕ್ಟು ತೀರೋಯ್ತಲ್ಲ, ತಟ್ಟೆಲಿ ಖಾಲಿ ಆಯಿತು ಅಂತ. ನಾನು ತಿನ್ಸಿದ್ದೇನೆ ಕೈಗಿನ ಹಾಂ, ಏನು ಡೌ ಮಾಡ್ತಿರ್ತೀನಿ. ಚಿತ್ರಾನ್ನ ಮಾಡ್ಬಿಡೋದು. ಕಮ್ಮಿ ಹಾಕಿದ್ದಾರೆ. ಚೆನ್ನಾಗಿಲ್ವಾ? ಜಾಸ್ತಿ ಐತಪ್ಪ ಹುಳಿ. ಕಡಿಮೆ ಮಾಡ್ಬೇಕೈತೆ ಹೇಳು. ಇನ್ನೊಂದ್ಸರಿ ಮಾಡೋಕೆ ಕಡಿಮೆ ಮಾಡ್ತೀನಿ. ಕಬ್ಬುನ ಜ್ಯೂಸು ಸಿಹಿಯಾಗಿರುತ್ತೆ, ಮಾವಿನಕಾಯಿ ಚಿತ್ರಾನ್ನ ಹುಳಿಯಾಗಿರುತ್ತೆ. ಅದೇನು ಕಬ್ಬುನ ಜ್ಯೂಸ್ಗೂ ಮಾವಿನಕಾಯಿ ಚಿತ್ರಾನ್ನಕ್ಕೂ ಒಂದು ಮಾಡಿದೆ ಬುಜ್ಜಿ ನೀನು? ಮಾಡಿದಲ್ಲ, ಯಾವ ಐಸ್ ಕ್ರೀಮ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಒಂದು 10ರಲ್ಲಿ ಒಂದು ನಿಂಬೆಹಣ್ಣು ಐಸ್ ಕ್ರೀಮ್ ತಗೊಂಡು ಯಾವ್ದು ಬೇಕು ತಗೋಬ. ಯಾವ್ದು ಬೇಕು ತಗೋ ಅಂದ್ರೆ ದೊಡ್ಡ ಫೈಲ್ ಅಂದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಕೊನೆಯಲ್ಲಿ ನಿಂಬೆಹಣ್ಣು ತಗೋಬಿಟ್ಟು ಚೆನ್ನಾಗಿಲ್ಲ ಸ್ವಲ್ಪ ಅಂದ್ಬಿಟ್ಟು ಬಿಸಾಕ್ಬಿಡ್ಬೋದು. ಸೊ ಬುಜ್ಜಿದು ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಸಮ್ಮರ್ ಕ್ಯಾಂಪ್ ಅಲ್ವಾ ಅವನಿಗೆ, ಸಮ್ಮರ್ ಕ್ಲಾಸಸ್. ಏನು ಫುಡ್ಡೆಲ್ಲ ಹಾಕ್ಬೇಡಿ, ಓನ್ಲಿ ಸ್ನ್ಯಾಕ್ಸ್ ಮಾತ್ರ ಹಾಕಿ ಅಂತ ಹೇಳಿದ್ರು. ಸೊ ಆ್ಯಪಲ್ಲು ಮತ್ತು ಇಲ್ಲಿ ಚಕ್ಲಿ ಹಾಕಿದ್ದೀನಿ. ಸಾಕು, ಇದನ್ನೇ ತಿನ್ಕೊಂಡು ಬರಲಿ ಅವನು. ಒಂದು ವಾಟರ್ ಬಾಟಲ್ ಫಿಲ್ ಮಾಡಿ ಕಳಿಸಿದ್ರೆ. ದ್ರಾಕ್ಷಿ ಬೇಕಾ ಕೇಳೋಣ? ಬುಜ್ಜಿ ಗ್ರೇಪ್ಸ್ ಬೇಕಾ? ಆ್ಯಪಲ್ ಹಾಕಿದ್ದೀನಿ ಇವತ್ತು. ಆ್ಯಪಲ್ ಮತ್ತು ಚಕ್ಲಿ ಹಾಕಿದ್ದೀನಿ. ಆ್ಯಪಲ್ ಮತ್ತು ಚಕ್ಲಿ ಬೈಲಿ ಅವಾಗ ಮಾಡಿದ್ರು ಹಂಗೆ. ಹೇಳ್ಕೊಡ್ತೀನಿ ರೆಸಿಪಿನ. ಓಕೆ ಸರಿ, ನಡಿ ಇವಾಗ ರೆಡಿಯಾಗಿ ಟೈಮ್ ಆಯ್ತು ಹೋಗು. ಇವಾಗ ಅವನ್ನ ಕ್ಲಾಸಿಗೆ ಬಿಟ್ಬಿಟ್ಟು ಅವ್ರ ಸರ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ, ಸರ್ ಇನ್ನೂ ಬಂದಿರಲಿಲ್ಲ. ಸೊ ಮಕ್ಕಳಿಗೆ ಆಟ ಆಡಿಸ್ತಾಯಿದ್ರು ಆ್ಯಂಡ್ ಇಂಟ್ರಡ್ಯೂಸ್ ಕೂಡ ಮಾಡಿಸ್ತಾಯಿದ್ರು. ಬುಜ್ಜಿದ್ದು ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ಬೇಗನೆ ಹೋಗಿದ್ದ. ಇನ್ನು ಸ್ವಲ್ಪ ಮಕ್ಕಳೆಲ್ಲ ಬರೋದಿತ್ತು. ಅಷ್ಟವರೆಗೂ ಮಕ್ಳಿಗೆ ಬೇಜಾರಾಗಬಾರ್ದಲ್ವ ಅಂತ ಅಂದ್ಬಿಟ್ಟು ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಸೋಣ ಅಂತ ಅವ್ರ ನೇಮು, ಯಾವ ಸ್ಕೂಲು ಎಲ್ಲನೂ ಕೇಳ್ತಾಯಿದ್ರು. ನಾನು ಬುಜ್ಜಿ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ನಿಗೆ ಈ ಥರ ಆ್ಯಕ್ಟಿವಿಟೀಸ್, ಡ್ಯಾನ್ಸು
ಇದೆಲ್ಲ ಕಂಡ್ರೆ ತುಂಬಾ ಇಷ್ಟ, ತುಂಬ ಎಂಜಾಯ್ ಮಾಡ್ತಾನೆ. ಹಾಗಾಗಿ ಮಕ್ಕಳನ್ನ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ಗೆ ಹಾಕೋಣ, ಅದು ಸಮ್ಮರ್ ಬಂತು ಅಂತ ಮನೇಲೇ ಕೂರಿಸ್ಕೊಳ್ಳೋದಕ್ಕಿಂತ ಅವ್ರನ್ನ ನಾವು ಬ್ಯುಸಿ ಮಾಡಬೇಕು ಅನ್ನೋದು ಒಂದಿತ್ತು ನನಗೆ. ಮನೇಲಿದ್ದರೆ ಇನ್ನೇನು ಮಾಡ್ತಾರೆ, ಒಂದಷ್ಟು ಟೈಮ್ ಹೋಮ್ವರ್ಕ್ ಬರೀತಾನೆ, ಆಟ ಆಡ್ತಾನೆ, ಇಲ್ಲ ಟಿ ವಿ ನೋಡಬೇಕು ಅಂತ ಹೇಳ್ತಾನೆ. ಹಾಗಾಗಿ ಸಮ್ಮರ್ ಕ್ಯಾಂಪ್ಗೆ ಹಾಕಿದೆ. ಸೊ ಫ್ರೆಂಡ್ಸ್ ನೋಡಿ, ನನ್ನ ಗಂಡ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋ ಗಂಡ. ಬಂದರು ಅಂದರೆ ಏನಾದರೂ ಒಂದು, ಅದಕ್ಕೆ ಕೂಲರ್ ತಂದಿದ್ದಾರೆ. ಹೆವಿ ಬಿಸಿಲು ಅಂದ್ಬಿಟ್ಟು ಎ ಸಿ ಅಂತ ಇದ್ರು. ಸೊ ಎ ಸಿ ಕತ್ರಿ ಬೀಳ್ತು, ಅದಕ್ಕೆ ಕೂಲರ್. ಒಂದು ಆಲ್ಟರ್ನೇಟ್ ಒಂದು ಇಟ್ಕೊಂಡಿರ್ತಾರೆ, ಒಂದಿಲ್ಲ ಅಂದರೆ ಒಂದು. ಎಷ್ಟು ದೊಡ್ಡದಾಗಿದೆ ಇದು. ಅದೇ ಹೆಂಗಿದೆ ಅಂತ ನೋಡ್ಬೇಕು ಇವಾಗ. ಓಹೋ, ಇದ್ರಲ್ಲಿ ಇನ್ನ ಚಿಕ್ಕದು ಬರುತ್ತೆ, ಇನ್ನ ದೊಡ್ಡದು ಬರುತ್ತೆ ಅಲ್ವಾ ಸುನಿ? ಚಿಕ್ಕದು ಅಂದರೆ ಅದೇ ರೂಮಲ್ಲೇ ಇಟ್ಕೊಂಡಿರ್ತಾರಲ್ಲ, ಅದೇ ಸಾಕಾಗಿತ್ತಪ್ಪ. ಇದಕ್ಕೆ ವಾಟರ್ ಹಾಕದಾ? ಹಾಂ ಹಾಂ, ಫ್ಯಾನ್ ಮೇಲಿಂದ ಬರೋದು ಸಾಲಲ್ಲ ಅಂತ ಮುಖಕ್ಕೆ ಬರಬೇಕಲ್ಲ ಇನ್ಮೇಲೆ ವಾಟರ್ ಹಾಕ್ಕೊಂಡು. ಅದಕ್ಕೆ ತರಿಸಿರೋದು ಇವರು. ಚೆನ್ನಾಗಿದೆ. ಆದರೂ ಎಷ್ಟು ಇಯರ್ ವಾರಂಟಿ? ಹಬ್ಬ. ಈಗ ನೋಡಿ ಫ್ರೆಂಡ್ಸ್, ಹಾಫ್ ಆನ್ ಅವರಿಂದ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಆಗಿಲ್ಲ. ಆಯಿತಾ? 100 ಲೀಟರ್ ನೀರು ತುಂಬಿಸಿದ್ದಾರೆ ಇಲ್ಲಿಗೆ ಬಕೆಟಲ್ಲಿ. ನಾವೇನು ತುಂಬಿಸದ ಇವಾಗೆಲ್ಲ? ಅಪ್ಪ, ಇದು ಅಳ್ಳಾಡ್ಸೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಎಲ್ಲ ಕಡೆ ಎಳ್ಕೊಂಡು ಹೋಗ್ಬಿಡ್ತಾರೆ ಇವರಿದ್ರೆ. ನಾವೆಲ್ಲಿಂದ ಅಳ್ಳಾಡ್ಸೋದ ಅದನ್ನು? ಅಲ್ಲೇ ಹಿಂದೆ ಇದೆ ನೋಡಿದೆ. ಇವಾಗ ಹಾಕ್ತೀರಾ? ಹಾಂ, ಅಂದರೆ ವೀಲ್ಸ್ ಇದೆಯಲ್ಲ, ಅದರಿಂದ ಬೆನಿಫಿಟ್ಸು ತಳ್ಕೊಂಡು ಹೋಗೋಕ್ಕೆ. ಸ್ಟಾರ್ಟ್. ಹಾಂ, ಇರಿ. ಪೂಜೆ ಮಾಡಬಾರ್ದಾ? ಅಲ್ಲಿ ನೀರು ಇದಾಗ್ತಿದ್ಯಾ? ಪೂಜೆ ಮಾಡಿಬಿಡ್ಲಾ? ಒರೆಸ್ಬಿಡೋದು ಹಂಗಿದ್ರೆ ಸುನು. ಕೈ ನೀರು ತಗೊಂಡ್ರ ಹಾಕ್ಷಿ. ಸೊ ಫ್ರೆಂಡ್ಸ್, ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ. ನಾನೇ ವಿಡಿಯೋ ಮಾಡ್ಕೊಡ್ತೀನಿ, ಇಬ್ಬರು ಸೇರ್ಕೈ. ಇಬ್ರು ಸೇರಿ ಮಾಡಿಬಿಟ್ಟು ಆನ್ ಮಾಡಿಬಿಡಿ, ನಾನು ಕೂತ್ಕೋತೀನಿ ಅಂತ ಸುನಿ. ಬನ್ನಿ ಸುನೀಲ್, SP ಒಳ್ಳೆದಾಗಲಿ. ಇಬ್ರು ಸೇರಿ ದೀಪ ಹಚ್ಚಿ ಕೂಲ್ ಆಗಿರಲಿ. ಯಾವಾಗ ಬಿಸಿ ಆಗ್ತಾರಲ್ಲ ಅವಾಗ ಕೂಲ್ ಆಗುತ್ತೆ. ಕೂಲದ್ದು ಹೆಂಡತಿ ಬಿಸಿ ಆದಾಗೆಲ್ಲ ಕೂಲ್ ಆಗಲಿ ಅಂತಲದೆ. ಬಂದಾಗೆಲ್ಲ ಒಂದು ಐಟಮ್ ತಗೊಳ್ತಾ ಇರ್ಬೇಕು ನನಗೆ, ಹಂಗೆ ಗೊತ್ತಿರೋ ಲಕ್ಷ್ಮಿ ಅಂತ. ಆಯ್ತು, ಆನ್ ಮಾಡಿ. ಸರಿ, ಆನ್ ಮಾಡಿ. ರೆಡಿ, ಸ್ಟಾರ್ಟ್. ಓ ಶೈಲ ಏನೇನೆ ಹಿಂಗೆ ಓದ್ಕೊಂಡು ಹೋಗ್ತಾರೆ ಗಾಡಿ. ಇಲ್ಲಿ ಫುಲ್ ಇಡೀ ಮನೆಗೇನೆ ಕವರ್ ಆಗುತ್ತೆ ಫ್ರೆಂಡ್ಸ್. ಇದು ದೊಡ್ಡದಲ್ವಾ, ಹಂಗಾಗಿ. ಇದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಹಾಕ್ತೀನಿ ಯೂಟ್ಯೂಬಲ್ಲಿ. ಹಾಕ್ಬಿಡು, ಬೇಕಾದ್ರೆ ನೋಡ್ಬೋದು. ಟಚ್ ಆಯಿತು. ಸೊ ಫ್ರೆಂಡ್ಸ್ ನೋಡಿ, ಅವರಪ್ಪ ಬಂದರು ಅಂದರೆ ಬುಜ್ಜಿ ಜೊತೆ ಆಟಾಡೋದಕ್ಕೆ. ಒಂದು ಸಮ್ಮರ್ ಕ್ಯಾಂಪ್ಗೆ ಹೋಗಿ ಬಂದು ರೆಸ್ಟ್ ಮಾಡಿ ಇವಾಗ ಹೊರಗಡೆ ಹೋಗಬೇಕು ಅಂದರು. ಆಟಾಡಿಸು ಪಾಪ, ಆಟಾಡಿಸು ಅಂತ ಹಿಡ್ಕೊಂಡಿದ್ದಾನೆ. ಬುಜ್ಜಿ ಇಲ್ಲೇ ಚೆನ್ನಾಗಿದೆ ಅಲ್ವಾ ಪ್ಲೇಸು?
ನೋಡ್ತಾನೆ ಇದ್ದೀನಿ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಆಡ್ತಲ್ವಾ. ವೆರಿ ಗುಡ್, ವೆಲ್ ಡನ್. ವಾವ್. ಹೊಡಿ, ನಿಧಾನ ನಿಧಾನ, ಕಲ್ಲೆಲ್ಲ ಇದೆ ಮೇಲೆ ಇಟ್ಕೊಂಡು. ನೋಡ್ತಾನೆ ಇದ್ದೀನಿ. ಹೋಗಪ್ಪ, ನೀನು ಹೊಡಿತಾ ಇಲ್ಲ ಬುಜ್ಜಿ, ಆಡ್ತಾ ಇಲ್ಲ ನೀನು. ಬೇಗ. ಹ್ಞೂ ಸೊ ಕೂಲರ್ ತಂದಿದ್ದಕ್ಕೂ ಅದಕ್ಕೂ ಒಳ್ಳೆ ಗಾಳಿ ಅಂತ ಹೇಳ್ಬೋದು. ಒಂಥರ ಏನೋ ಎ ಸಿ ಒಳಗೇನೆ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದು ನೀರು ಹಾಕ್ಬಿಟ್ಟು ಅದನ್ನು ಆನ್ ಮಾಡೋದಲ್ವ, ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಅದನ್ನ ತರೋವರೆಗೂ ನನಗೂ ಸುನಿಗೂ ಜಗಳ ನಡೀತಾ ಇರುತ್ತೆ. ಅಂದರೆ ಅವರು ಹೇಳ್ತಾ ಇರ್ತಾರೆ, ನಾನು ಇವಾಗ ಬೇಡ, ನಾವು ಹೊಸ ಮನೆಗೆ ಹೋಗ್ತೀವಲ್ಲ ಅವಾಗ ತರೋಣ. ಸುನಿಗೆ ಎ ಸಿ ತರಬೇಕಂತ ಆಸೆ, ಸೋಫಾ ತರಬೇಕಂತ ಆಸೆ ನಮ್ಮ ಮನೆಗೆ. ಸೊ ಬೆಡ್ಡೆಲ್ಲ ಚೇಂಜ್ ಮಾಡಬೇಕು ಅಂತ ಆಸೆ. ನಾನು ಏನಕ್ಕೆ ಸುಮ್ಮನೆ ಇರೋದು ರೆಂಟೆಡ್ ಹೌಸ್ಗೆ ಏನಕ್ಕೆ ಇದೆಲ್ಲ ತರಬೇಕು ಅಂತ ಜಗಳ ಮಾಡ್ತಾ ಇರ್ತೀನಿ. ಸುನಿ ಹಂಗಲ್ಲ, ಮನೆ ಅಂತೂ ಕಟ್ತೀವಿ ಗೊತ್ತು, ಮನೆ ಕಟ್ಟಿದಾಗ ತರೋದು ನನಗೆ ಗೊತ್ತು. ಆದರೂ ಆ್ಯಂಡ್ ಇಲ್ಲಿದ್ದೀವಿ ಬಾಡಿಗೆ ಮನೇಲಿ, ಅಂದರೆ ಬಾಡಿಗೆ ಕಟ್ತಾ ಅಲ್ವಾ, 15,000-18,000 ಬಾಡಿಗೆ ಕಟ್ತೀವಿ ಅಂತ ಅಂದಮೇಲೆ ಲೈಫ್ನ ಕೂಡ ಹಾಗೆ ಲೀಡ್ ಮಾಡಬೇಕು. ಇನ್ನೇನು ವಯಸ್ಸಾದ್ಮೇಲೆ ಮಾಡೋಕ್ಕಾಗುತ್ತಾ? ಸೊ ಮಾಡಬೇಕು ಅಂದರೆ ಅವಾಗ ಮಾಡಬೇಕು ಅಂದ್ಬಿಟ್ಟು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ, ತೊಗೊಂಡು ಬರ್ತಾರೆ. ಇನ್ನು ಸೋಫಾನೂ ತರ್ತಾರೆ, ಎಲ್ಲನೂ ಚೇಂಜ್ ಮಾಡ್ತಾರೆ. ಬಟ್ ಬಂದಾಗೆಲ್ಲ ಒಂದು ಏನಾದರೂ ಮಾಡ್ತಾ ಇರ್ತಾರೆ. ಸೊ ಅದೇ ಎ ಸಿ ಅಂತೂ ಬಿಲ್ಕುಲ್ ಬೇಡ ಅಂತ ಹೇಳಿದ್ದೀನಿ ನಾನು. ಎ ಸಿ ಸುಮ್ಮನೆ ವೇಸ್ಟ್ ಅಲ್ವಾ ಫ್ರೆಂಡ್ಸ್ ಬಾಡಿಗೆ ಮನೆಗೆ, ಅದಕ್ಕೆ ಎ ಸಿ ಬೇಡ ಅಂತ ಹೇಳಿದ್ದೀನಿ. ಕೂಲರ್ ತರಿಸಿದ್ದಾರೆ. ಸೊ ಮುಂದಕ್ಕೆ ಏನೇನು ತರ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮನೇಲೂ ಹಿಂಗೇನಾ? ನಾನಂತೂ ಎಲ್ಲದಕ್ಕೂ ಬೇಡ ಅನ್ನೋದೇ. ಅವ್ರು ಎಲ್ಲನೂ ಬೇಕು ಅಂತ ಅನ್ನೋದು, ಬೇಕು ಅನ್ನೋ ಗಂಡ ಅವರು. ಸೊ ನಾನು ಸ್ವಲ್ಪ ಸುಮ್ಮನೆ ಏನಕ್ಕೆ, ಮತ್ತು ನಾವು ರೆಂಟೆಡ್ ಹೌಸ್ ಅಂದಮೇಲೆ ಶಿಫ್ಟಿಂಗಲ್ಲೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ ಹಂಗಾಗಿ ಬೇಡ ಅಂತ ಹೇಳ್ತೀನಿ. ಅವರು ಇಲ್ಲ, ಏನು ಮನೆ ಕಟ್ತೀವಿ ಆಮೇಲೆ ತರೋಣ ಅಂತಂದರೆ ಇವಾಗ ತಂದರೆ ಏನು ಪ್ರಾಬ್ಲಮ್ಮು ಅಂತ ಕೇಳ್ತಾರೆ. ಸೊ ಅದಕ್ಕೆ ಸಣ್ಣ ಪುಟ್ಟ ಕಿರಿಕ್ ಆಗ್ತಾ ಇರುತ್ತೆ ಅಷ್ಟೇನೆ. ಸೊ ಇದಕ್ಕೆ 8,000 ಸಮಥಿಂಗ್ ಕೊಟ್ಬಿಟ್ಟೇನೋ ಕೂಲರ್ ತಂದಿದ್ದಾರೆ. ಇನ್ನೂ ಸ್ಮಾಲ್ ಸಿಗುತ್ತೆ, ಇನ್ನು ಬಿಗ್ ಒನ್ನು ಸಿಗುತ್ತೆ. ಸೊ ತಂದಿದ್ದಾರೆ, ಚೆನ್ನಾಗಿದೆ. ತಂದಮೇಲೆ ಚೆನ್ನಾಗಿದೆ ಅಂತ ಅನಿಸ್ತಿದೆ. ತರೋಕ್ಕೂ ಮುಂಚೆ ಬೇಡ ಅನ್ನೋ ಥರನೇ ವಾದ ವಿವಾದಗಳು ನಡೀತಾ ಇತ್ತು. ಇವಾಗ ಸ್ವಲ್ಪ ನಮ್ಮ ತಾತಂಗೆ ಹುಷಾರಿಲ್ಲ ಅಂದ್ಬಿಟ್ಟು ನೋಡ್ಕೊಬರಕ್ಕೆ ಹೋಗ್ತಾ ಇದ್ದಾರೆ ಮಮ್ಮಿ, ಸುನಿಲ್ಲು. ಮಮ್ಮಿ ರೆಡಿ ಆಗ್ತಾಯಿದ್ರಲ್ಲ, ಅವ್ರ ಮಗನ ಆಟ ಆಡಿಸ್ತಾ ಇದ್ದಾರೆ. ನಾನು ಹಂಗೆ ಇಲ್ಲೇ ವಾಕ್ ಮಾಡ್ತಾಯಿದ್ದೆ. ನಂದೇನಾದರೂ ವಾಕಿಂಗ್ ಬಂದುಬಿಟ್ಟು ಟೆರೆಸ್ ಮೇಲೆ ನೈಟ್ ವಾಕ್, ಊಟ ಆದಮೇಲೆ 1 hour ವಾಕ್ ಏನು ಮಾಡ್ತೀನಲ್ಲ ಅದನ್ನ ಬಿಟ್ಟು ಇವಾಗೆಲ್ಲ ವಾಕ್ ಮಾಡಲ್ಲ. ಸೊ ಗೈಸ್, ಅವಾಗ ವಿಡಿಯೋ ಎಂಡ್ ಮಾಡಿದ್ದೆ. ಇನ್ನು ವೆಯ್ಟ್ ಮಾಡ್ತಾನೇ ಇದ್ದೀನಿ. ಟೈಮ್ 9 o'clock ಆಯಿತು, ಇನ್ನೂ ಬಂದಿಲ್ಲ. ಅದೇ ನಮ್ಮ ತಾತಂಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ದಾರೆ. ನೋಡೋಣ ಇನ್ನೂ ಎಷ್ಟು ಟೈಮ್ ಆಗುತ್ತೆ. ಇವಾಗ ಒಂದು ಬೈಕ್ ಬರ್ತಿದೆ, ಐ ಥಿಂಕ್ ಬಂದಿಲ್ಲ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಊಟನೂ ಆಯಿತು ನಂದು, ಸ್ವಲ್ಪ ಟೈಮ್ ವಾಕಿಂಗು ಆಯಿತು. ಸುನಿಲ್ ಮಮ್ಮಿ ಬರೋದು ಲೇಟ್ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.